ಈಗಾಗಲೇ ಹೇಳಿದಾಗೆ ಬಳ್ಳಾರಿ ಕೇಸ್ ವಿಚಾರಕ್ಕೆ ಬರೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಯಾವ ಹಂತಕ್ಕೆ ಹೋಯಿತು ಅಂತ ಹೊಡಿಬಡಿ ಅನ್ನುವಂಥ ಲೆಕ್ಕಕ್ಕೆ ಹೋಯಿತು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನಲ್ಲೂ ಕೂಡ ಅಂತ್ಯವಾಗಿತ್ತು. ಈಗ ಬಳ್ಳಾರಿ ಗಲಭೆ ಅಲ್ಲಿ ಒಂದು ಕಾರದ ಪುಡಿ ಎರಚಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ರೆಡ್ಡಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಏನಂತ, ಜನಾರ್ದನ ರೆಡ್ಡಿ ಬೆಂಬಲಿಗರು ಕಾರದ ಪುಡಿ ಎರಚಿರೋ ಆರೋಪ ಇದೆ. ಅವರು ಹೇಳ್ತಾರೆ, ನನ್ನ ಮನೆ ಬಳಿ ಭರತ್ ರೆಡ್ಡಿ ಬೆಂಬಲಿಗರು ಮೊದಲಿಗೆ ಅಟ್ಯಾಕ್ ಮಾಡಿದ್ರು. ಆಗ ಥಿಯೇಟರ್ ಶಿವು ಎಂಬಾತ ಮಹಿಳೆಯನ್ನ ತಳ್ಳಿ ಆಕೆಗೆ ಹಲ್ಲೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮನೆ ಬಳಿ ಬಂದಿದ್ದ ಮಹಿಳೆಯೊಬ್ಬರು ರಕ್ಷಣೆಗಾಗಿ ಎರಚಿದ್ದಾರೆ. ತನ್ನ ರಕ್ಷಣೆಗಾಗಿ ಕಾರದ ಪುಡಿಯನ್ನ ಎರಚಿದ್ದಾರೆ. ರಕ್ಷಣೆಗಾಗಿ ಓರ್ವ ಮಹಿಳೆ ಕಾರದ ಪುಡಿಯನ್ನ ಎರಚಿದ್ರು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿಡಿಯೋ ಸಹಿತ ಘಟನೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸತೀಶ್ ರೆಡ್ಡಿ ಆಂಬ್ಯುಲೆನ್ಸ್ ಹತ್ತಿ ಹೋಗಿದ್ದಾನೆ ಅಂತ ವಿಡಿಯೋ ಸಮೇತ ತೋರಿಸಿದ್ದಾರೆ. ಸತೀಶ್ ರೆಡ್ಡಿ ಆಂಬ್ಯುಲೆನ್ಸ್ ಹತ್ತಿ ವಿಕ್ಟರಿ ಸಿಂಬಲ್ ಅನ್ನ ತೋರಿಸ್ತಾರೆ. ಗಲಾಟೆ ಆಗ್ತಾ ಇದ್ರು ಪೊಲೀಸರು ಸತೀಶ್ ರೆಡ್ಡಿಯ ಹಿಂದೆ ಹೋಗಿದ್ದಾಗಿ ಕಿಡಿಕಾರಿದ್ದಾರೆ. ವಿತ್ ವಿಡಿಯೋ ಪ್ರೂಫ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ತತ್ತಿ ಒಳಗಡೆ ಏನಾಗಿದೆ ಮೂಗು ಒಳಗಡೆ ಸುಮ್ಮನೆ ಕಾಣಿಸ್ಬೇಕು ನೋಡ್ರಿ. ಇನ್ನೊಂದ್ಸಲ ಮೂಗಲ್ಲಿ ಏನಿದೆ ನೋಡ್ರಿ, ಮುಂದೆ ಶಾಕ್ ತಲುಪಿದ್ದಾರೆ. ಅವ್ರ ತಲೆಗೆ ಬರೀ ಬಟ್ಟೆ ಸುತ್ತಿದ್ದಾರೆ. ಅವ್ರು ಏನು ಫೆಸಿಲಿಟೀಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಫಸ್ಟ್ ಬಳ್ಳಾರಿಯಿಂದ ಬಿಟ್ಟು ಬೆಂಗಳೂರಿಗೆ ಹೋಗೋದು. ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದು ಅವ್ರನ್ನ ತಳ್ಳಾಡ್ಬೋದಕ್ಕೆ ಏನಾಗ್ಬೋದು ಸರ್. ಬಟ್ ಕಾರದ ಪುಡಿ ಎರಚಿ ಏನಾದ್ರು ಹೆಚ್ಚು ಕಡಿಮೆ ಹೆಂಗಂತ ಸರ್. 7 ಗಂಟೆಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿದ್ದ ತಕ್ಷಣ ಅಭಿಮಾನಿಗಳಾಗಿ ಮನೆ ಹತ್ರ ನೋಡ್ಲಿಕ್ಕಂತ ಬರೋ ಸಮಯದಲ್ಲಿ ಅವರ ರಕ್ಷಣೆಗೆ ಅವ್ರು ತಗೊಂಡು ಬರೋದ್ರಲ್ಲಿ ತಪ್ಪೇ ಇಲ್ಲ. ಅದರಿಂದ ಏನೂ ಅನಾಹುತ ಆಗಿಲ್ಲ ಅಷ್ಟೇ. ಅಂದರೆ ಗುಂಪಟ್ಟಿ ಟೈಮಿನ ಮೇಲೆ ದಾಳಿ ಮಾಡಿಕೊಂಡು ಹೆಣ್ಮಗಳು ರಕ್ಷಣೆಗೆ ಇದು ಮಾಡ್ಕೊಂಡಿರುವಂಥ ವಿಷಯ. ಅವನ ಹುಡುಗ ಥಿಯೇಟರ್ ಶಿವ್ ಅನ್ನೋನು ಕಾಲಿಂದ ಹೊಡಿತಾ ಇದ್ದಾನೆ ಹೆಣ್ಮಗಳಿಗೆ. ಕಾಲಿಂದ ಹೊಡೆದಿದ್ದಕ್ಕೆ ಹೆಣ್ಮಗಳು ಕರೆದ ಪುಡಿ ಹಚ್ಚಲ್ಲ ಅಂತ. ಅವನ ಪಾಟಿಗೆ ಅವ್ನು ಸುಮ್ಮನೆ ಇದ್ದಿದ್ರೆ ಆ ಹೆಣ್ಮಗಳು ಅವನ ತಂಟೆಗೆ ಯಾಕೆ ಹೋಗ್ತಾಳೆ. ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದು ಅವ್ರನ್ನ ತಳ್ಳಾಡ್ಬೋದಕ್ಕೆ ಏನಾಗ್ಬೋದು ಸರ್. ಬಟ್ ಕಾರದ ಪುಡಿ ಎರಚಿ ಏನಾದ್ರು ಹೆಚ್ಚು ಕಡಿಮೆ ಹೆಂಗಂತ ಸರ್. 7 ಗಂಟೆಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ನೆಕ್ಸ್ಟ್, ಗಣಿನಾಡು ಬಳ್ಳಾರಿ ರಾಜಕೀಯದಲ್ಲಿ ಮತ್ತೆ ಬಿರುಗಾಳಿ ಏಳ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮಾಜಿ ಸಚಿವ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋಂಥ ಒಂದು ಮಾತಿದೆ. ಕಾಂಗ್ರೆಸ್ ವಿರುದ್ಧ ಈಗ ರೆಡ್ಡಿ ಬ್ರದರ್ಸ್ ಮತ್ತು ಆಪ್ತ ಮಿತ್ರ ಒಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ಪಡೆ ಪಾರುಪತ್ಯಕ್ಕಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದೆಯಾ ಅಂತ, ಮತ್ತೆ ಆ ದಿನಗಳು ಮರುಕಳಿಸುತ್ತಾ ಅಂತ. ಕಾಲದ ಸುಳಿಗೆ ಸಿಕ್ಕಿ ಬೇರೆ ಬೇರೆ ಆಗಿದ್ರು ಆಪ್ತ ಮಿತ್ರರು, ಬ್ರದರ್ಸ್ಗಳು. ರೆಡ್ಡಿ ಮತ್ತು ರಾಮುಲು ಇವರಿಬ್ಬರ ಸ್ನೇಹ ಹಿಂಗಿತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಅವರ ವೈಷಮ್ಯಕ್ಕೆ ಬಳ್ಳಾರಿಯ ಹಿಡಿತ ಕೂಡ ತಪ್ಪೋಗಿತ್ತು. ಜನಾರ್ದನ ರೆಡ್ಡಿಗೆ ಬಳ್ಳಾರಿಗೆ ಬರದೇ ಇರೋ ರೀತಿಯಾಗಿ ತಡೆ ಹಿಡಿದಿದ್ದೂ ಕೂಡ ಕಾರಣವಾಯಿತು. ರೆಡ್ಡಿ ಪಡೆ ನಿದ್ದಕ್ಕೂ ಛಿದ್ರ ಆಗಿದ್ದರಿಂದಾಗಿ ಕಾಂಗ್ರೆಸ್ ಸುಲಭವಾಗಿ ಪಾರುಪತ್ಯ ಸಾಧಿಸೋದಕ್ಕೆ ಬಹಳ ಬಹಳ ಹೆಲ್ಪ್ ಆಗಿತ್ತು. ಗಾಲಿ ರೆಡ್ಡಿ ಪಡೆಯನ್ನ ಬಳ್ಳಾರಿಯ ಗಲಭೆ ಈಗ ಒಗ್ಗೂಡಿಸಿದೆ ಅಂತ ಹೇಳಬಹುದು. ಇವರ ಸಹೋದರರನ್ನ ಜೊತೆಗೆ ಸ್ನೇಹಿತರನ್ನ ಒಂದು ಮಾಡೋದಕ್ಕೆ ಈ ಘಟನೆಯೇ ಸಾಕ್ಷಿ ಆಯಿತು. ಈಗ ತ್ರಿವಳಿ ರೆಡ್ಡಿ ಸಹೋದರರು ಕೂಡ ಮತ್ತೆ ಒಗ್ಗಟ್ಟಾಗಿದ್ದಾರೆ. ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಜನಾರ್ದನ ರೆಡ್ಡಿ 3 ಜನನು ಒಂದಾಗಿದ್ದಾರೆ. ಅಸೆಂಬ್ಲಿ ಕಣದಲ್ಲಿ ಬ್ರದರ್ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ರು ಗಾಲಿ ಜನಾರ್ದನ ರೆಡ್ಡಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. ಲೋಕ ಕಣದಲ್ಲೂ ಕೂಡ ಒಗ್ಗಟ್ಟು ತೋರದನೆ ಬಳ್ಳಾರಿ ಬಿಜೆಪಿಗೆ ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿ ಬಂದಿತ್ತು. ಈಗ ಮತ್ತೆ ರೆಡ್ಡಿಗಳ ಒಗ್ಗಟ್ಟು ಬಳ್ಳಾರಿ ಬಿಜೆಪಿಗೆ ಶಕ್ತಿ ತುಂಬುತ್ತಾ, ಹೀಗನ್ನುವಂಥ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಅವತ್ತು ಗಾಲಿ ರೆಡ್ಡಿ ವಿರುದ್ಧ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ದು ಸಿದ್ದರಾಮಯ್ಯನವರು. ಸದನದಲ್ಲಿ ಇದರ ಬಗ್ಗೆ ತೋಳು ತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು. ಸಕ್ಸಸ್ ಕೂಡ ಆಯ್ತು ಬಿಡಿ. ಆಗ ವಿಪಕ್ಷ ನಾಯಕರಾಗಿದ್ದ ಸಿದ್ದು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ.
ಬಟ್ ಓವರ್ ಆಲ್ ಆಗಿ ನೋಡೋದಾದರೆ ಮತ್ತೆ ಬಳ್ಳಾರಿಯ ರಾಜಕೀಯ ಕಣ ಹಳೆಯ ರಂಗು ಪಡ್ಕೊಳ್ಳುತ್ತಾ ಅಂತ. 2008ರಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ನೆನಪಿರ್ಬೋದು. ಆಗ ಆಪರೇಷನ್ ಕಮಲವನ್ನು ಪರಿಚಯಿಸಿದ್ದೇ ಈ ರೆಡ್ಡಿ ಬ್ರದರ್ಸ್. ಅದಕ್ಕೆ ಹಸಿರು ನಿಶಾನೆ ತೋರಿದೆ ಯಡಿಯೂರಪ್ಪನವರು. ಅದಾದಮೇಲೆ ಬದಲಾದ ರಾಜಕಾರಣದಲ್ಲಿ 2013ರಲ್ಲಿ ರೆಡ್ಡಿ ಅವರು ಜೈಲಿಗೆ ಹೋದರು. ಯಡಿಯೂರಪ್ಪನವರು ಜೊತೆಗೆ ಶ್ರೀರಾಮುಲು ಅವರು ಬೇರೆ ಪಕ್ಷ ಕಟ್ಟಿದ್ರು. ಅದೊಂದು ಇತಿಹಾಸ. ಅದಾದ ಮೇಲೆ ಬಳ್ಳಾರಿ ರಾಜಕೀಯ ಬೇರೆ ಬೇರೆ ರೀತಿಯಾದಂಥ ಟರ್ನ್ ಪಡ್ಕೊಳ್ತು. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿದ್ದಾರೆ. ರಾಘವೇಂದ್ರ, ಒಂದು ಕಡೆ ಈ ಬ್ರದರ್ಸ್ಗಳು ಒಂದಾಗೋದಕ್ಕೆ, ಜೊತೆಗೆ ಇಬ್ಬರು ಆಪ್ತರು ಒಂದಾಗೋದಕ್ಕೆ ಬಳ್ಳಾರಿಯ ಈ ಬ್ಯಾನರ್ ಗಲಾಟೆ ಸಾಕ್ಷಿಯಾದಂತಿದೆ. ಹಾಗಾದರೆ ಶಕ್ತಿ ಕೇಂದ್ರ ಆಗುತ್ತಾ ನೆಕ್ಸ್ಟ್ ಬಳ್ಳಾರಿ ಅನ್ನುವಂಥ ಚರ್ಚೆ ರಾಜಕೀಯವಾಗಿ ನಡೀತಾ ಇದೆ. ಏನು ಹೇಳ್ತೀರಿ? ಶರತ್, ಪ್ರಮುಖವಾಗಿ ನಾವು 10 ವರ್ಷದ ಹಿಂದಿನ ಕೆಲವೊಂದಿಷ್ಟು ಘಟನೆಗಳನ್ನು ನೋಡೋದಾದರೆ, ಬಳ್ಳಾರಿ ಎಂದೇ ರಾಜ್ಯ ರಾಜಕೀಯದಲ್ಲಿ ಒಂದು ಪ್ರಬಲ ಕ್ಷೇತ್ರವಾಗಿರ್ತಕ್ಕಂತಹ ಕ್ಷೇತ್ರ. ಎಲ್ಲವೂ ಸಹ ಬಳ್ಳಾರಿಯಲ್ಲೇ ಡಿಸೈಡ್ ಆಗ್ತಾ ಇರ್ತಕ್ಕಂತಹ ಒಂದು ಸಮಯವಿತ್ತು. ಅದೇ ಜನಾರ್ದನ್ ರೆಡ್ಡಿ ಅವರು ಗಣಿ ಕೇಸಲ್ಲಿ ಒಳಗಡೆ ಹೋದ ನಂತರ ಆ ಭದ್ರಕೋಟೆ ಏನಿತ್ತು BJPದು, ಅದು ಛಿದ್ರವಾಗಿತ್ತು. ಈ ಒಂದು ಕಡೆ ಶ್ರೀರಾಮುಲು ಸಹ ರೆಡ್ಡಿಯಿಂದ ದೂರವಾಗಿದ್ದರು, ಈ ಕಡೆ ತಮ್ಮ ಸಹೋದರರು ಕೂಡ ರೆಡ್ಡಿಯಿಂದ ದೂರವಾಗಿದ್ದರು. ಕರುಣಾಕರ್ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು. ಅವ್ರನ್ನ ಇದೀಗ ಒಂದು ಮಾಡಿಸ್ತಕ್ಕಂತಹ ಒಂದು ಕ್ರೆಡಿಟು ಕಾಂಗ್ರೆಸ್ನ ಬ್ಯಾನರ್ ಗಲಾಟೆ ಏನಿದೆ ಅದು ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಗಲಾಟೆ ಯಾರಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಆದರೆ ಗಾಳಿ ಜನಾರ್ದನ್ ರೆಡ್ಡಿ ಅವರ ಪಾಲಿಗಂತೂ ಇದು ದೊಡ್ಡ ಮಟ್ಟದ ಹೊರವಾಗಿ ಪರಿಗಣಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ಗಲಾಟೆಯಿಂದ ಛಿದ್ರವಾಗಿರ್ತಕ್ಕಂತಹ ಕುಟುಂಬಗಳು, ದೂರವಾಗಿರ್ತಕ್ಕಂಥ ಆಪ್ತ ಮಿತ್ರ, ಮತ್ತು ಪಕ್ಷದಲ್ಲೂ ಸಹ ತನ್ನ ಹಿಡಿತಾ ಇರಲಿಲ್ಲ ಜನಾರ್ದನ್ ರೆಡ್ಡಿಗೆ. ಎಲ್ಲೋ ಒಂದು ಕಡೆ ಬರ್ತಿದ್ರು, ಹೋಗ್ತಾಯಿದ್ರು. ಈಗ ಪಕ್ಷದಲ್ಲೂ ಸಹ ತನ್ನದೇ ಆದ ಪಾರುಪತ್ಯವನ್ನು ಸಾಧಿಸೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ 3 ಜನ ಅಣ್ಣ ತಮ್ಮಂದಿರು, ಒಬ್ಬ ಆಪ್ತ ಮಿತ್ರ ಒಂದಾಗಿರೋದು ಇದೀಗ BJP ಪಾಲಿಗೆ ದೊಡ್ಡ ಮಟ್ಟದ ಬೂಸ್ಟು ಬಳ್ಳಾರಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ಬಳ್ಳಾರಿಯಲ್ಲಿ 11 ಸ್ಥಾನಗಳೇನಿದ್ದಾವೆ, ಆ 11 ಸ್ಥಾನಗಳನ್ನು ಕ್ಲೀನ್ ಸ್ಲಿಪ್ ಮಾಡ್ತಾರೆ ಇವ್ರು ಒಂದಾದರೆ ಅನ್ನೋ ಒಂದು ಮಾತು ಸಹ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದರಂತೆ ಇದೀಗ 4 ಸಹ ಒಟ್ಟುಗೂಡಿರ್ತಕ್ಕಂಥದ್ದು. ಮುಂದಿನ ಚುನಾವಣೆ ಬಳ್ಳಾರಿಯತ್ತ ಎಲ್ಲರ ಚಿತ್ತವನ್ನು ನೆಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ದೂರ ಇದೆ, ಆದರೂ ಸಹ ಈಗಲಿಂದಲೇ ಏನೋ ಪಕ್ಷದ ಸಂಘಟನೆಯತ್ತ ಗಮನ ಕೊಡೋದಕ್ಕೆ ಆ ನಾಯಕರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ನಾರಾ ಭರತ್ ರೆಡ್ಡಿ ಅವರು ಮತ್ತು ಅವರ ಬೆಂಬಲಿಗರು ಮಾಡಿದಂತಹ ಒಂದು ಗಲಾಟೆ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರು ಮಾಡಿದಂತಹ ಗಲಾಟೆ ಆಗಿರ್ಬೋದು, ಈ 2 ಗಲಾಟೆಗಳು ಇದೀಗ ಜನಾರ್ದನ್ ರೆಡ್ಡಿಗೆ ಹೊರವಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಒಂದು ಶಬ್ದವನ್ನು ಆಪ್ತ ಮಿತ್ರ ಶ್ರೀರಾಮುಲು ಅವರು ಮಾಡಿರ್ತಕ್ಕಂಥದ್ದು. ಏನು, ಅಂದು ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಇಂದು CM ಆಗಿ ಅಧಿಕಾರದಲ್ಲಿದ್ದಾರೆ. ಅವರು ಗಣಿ ಅಕ್ರಮದ ವಿರುದ್ಧ ಸದನದಲ್ಲಿ ತೊಡೆಯನ್ನು ತಟ್ಟಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡ್ತಾರೆ. ಅದನ್ನ ಇವತ್ತು ನೆನಪಿಸುವಂತೆ ಶ್ರೀರಾಮುಲು ಅವರು ಸಹ ಒಂದು ಶಬ್ದವನ್ನ ಮಾಡಿರ್ತಕ್ಕಂಥದ್ದು. ನಾರಾ ಭರತ್ ರೆಡ್ಡಿ ಏನಿದ್ದಾರೆ, ಅವರು ಮತ್ತೆ ಅವರ ಬೆಂಬಲಿಗರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂದ್ರೆ ಸರ್ಕಾರ, ನಾವು ಸಹ ಬಳ್ಳಾರಿ ಟು ಬೆಂಗಳೂರು ಅಂದ್ರೆ ರಿವರ್ಸ್ ಯೂಟರ್ನ್, ಹಾಗಾಗಿ ನಾವು ಸಹ ಅಲ್ಲಿವರೆಗೂ ಸಹ ಪಾದಯಾತ್ರೆಯನ್ನು ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ತೀವಿ. ಈ ಸರ್ಕಾರ ಏನೋ ವಿಪಕ್ಷಗಳನ್ನು ಎದುರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಗುಡುಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ಈ ಒಂದು ಪ್ರಕರಣ ಜನಾರ್ದನ್ ರೆಡ್ಡಿ ಅವರಿಗೆ ಪುನರ್ಜನ್ಮವನ್ನು ನೀಡಿದೆ ಅಂತಲೇ ಹೇಳ್ಬೋದು ಶರತ್.